ಕಾಲು ಎತ್ತದ ಕರೆ ಒದಿಲಕ್ಕ ಬರಲ್ಲ ನೋಡೋದು. ಕೆಲವು ರೈತರಲ್ಲಿ ಸಮಸ್ಯೆ ಆಗಿರ್ತದೆ. ಆಕಳ ಅಂತಂದಿವಪ್ಪ ನಾವು ನಾಡಿ ಹಿಂಡ್ಲಾಕ್ ಹೋದ್ರೆ ಒದಿಲತ್ತೈತಿ ಏನದ ನಾವು 5-6 ಸಾವಿರ ರೂಪಾಯಿ ಕಡಿಮೆ ಬರ್ಲಿಕ್ಕೆ ಕೊಟ್ಟು ಬರೋದು ಚಲೋ ಓದ್ತಿರ್ತಾರೆ. ಈಗ ಆಕಳ ಒದಿಲತ್ತಂದ್ರೆ ನಾವು ಅದನ್ನು ಯಾವ ರೀತಿ ಸಂಭಾಳಿಸಿ ಹಿಡ್ಕೋಬೇಕು ಅನ್ನೋದು ಈ ಒಂದು ಆಯುಧ ಮುಖಾಂತರ ನಿಮ್ಗೆ ತೋರಿಸ್ಕೊಡ್ತಾನು. ಇದನ್ನು ಆಕಳ ಬಾಡಿ ಸೈಜ್ ತಕ್ಕಂಗೆ ಅಡ್ಜಸ್ಟ್ ಮಾಡಿಕೊಂಡು, ಅಂದ್ರೆ ಇದರಲ್ಲಿ ನನಗೆ 3ನೇದು ಹೋಲು ಮತ್ತು 2ನೇ ಹೋಲಲ್ಲಿ ಫಿಕ್ಸ್ ಮಾಡ್ಕೊಂಡೆ. ಅಂದ್ರೆ ಒಂದ್ರಾಗ 3ನೇ ಹೋಲು, ಒಂದ್ರಾಗ 2ನೇ ಹೋಲಲ್ಲಿ ಫಿಕ್ಸ್ ಮಾಡ್ಕೊಂಡು ಅದನ್ನು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಬರ್ಬೇಕು, ಅಂದರೆ ಡುಬ್ನೆ ಬರ್ಬೇಕಿದೆ. ಈಗ ಇದನ್ನು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಫಿಕ್ಸ್ ಮಾಡೋದು. ಅದನ್ನ ಯಾವ ರೀತಿ ಅಂತ ನೋಡ್ರಿ. ಈಗ ಇಲ್ಲಿ ಹಾಕಿ ಮೊದಲನೇ ಪಾಯಿಂಟ್ ಇದು, ಸೆಕೆಂಡ್ ಪಾಯಿಂಟ್ ಇಲ್ಲಿ ಕೈ ಹಿಡ್ದು ಅಂದ್ರೆ ಮ್ಯಾಗಿನ ತುದಿ ಈಚೆ ಕಡೆ ಬರ್ಬೇಕು, ಎತ್ತಿ ಹಿಂಗೆ ಸರಿಸ್ಬಿಡೋದು. ಇದನ್ನು ಆ್ಯಂಟಿ ಕಿಕ್ ಬಾರ್ ಅಂತೇಳಿ ಕರೀತಾರೆ. ಇದ್ರೊಳಗೆ ಇನ್ನೊಂದು ಮಹತ್ವದ ಟೆಕ್ನಾಲಜಿ ಐತಿ. ಇದೇ ನೋಡ್ರಿ, ಅದು ಬಾಲ ಕಟ್ಟಿ ಹಿಂಡ್ಲಕ್ಕೆ ಚಾಲು ಮಾಡಿಬಿಡೋದು. ಬಾಜೂರನ ಗೆಳತಿ ಆಕಳ ಹಿಂಡಕ್ಕೆ ಬರ್ತಿ ಏನ ಹೇಳಿ ಹಾಲು ಹಿಂಡಕ್ಕೆ ಚಾಲು ಮಾಡೋದು. ಈಗ ಮಷಿನ್ ಚಾಲು ಐತಿ, ಈಗ ಹಿಂಡಾದತಿ. ಆದರೂ ಒದಿಬೇಕಾಗ್ತೈತಿ ಕರೆ ಈಚಿಡ ಕಾಲ ಎತ್ತಲಕ್ಕ ಬರಂಗಿಲ್ಲ. ಎತ್ತತಿ ಬಟ್ ಅಟ್ಟ ಸ್ವಲ್ಪ ಎತ್ತತಿ ಮತ್ತು ಸುಮ್ಮನೆ ನಿಂದಿರ್ತೈತಿ. ಆಕಳ ಅಲ್ಲತ್ತಿರ್ತೈತಿ. ಈಗ ನಿನ್ನ ತಾಕತ್ತಿದ್ರೆ ಡುಬ್ನೆ ತೆಗೆದು ಹಿಂಡ್ಕೊರೋ ತಿರ್ತೈತಿ ಅದು. ನೋಡಿ ಚಿನ್ನ, ನಾನು ತಾಕತ್ತು ತೋರ್ಸ್ಲಕ್ಕೆ ಹೋದ್ರೆ ನೀನು ಕೆಚ್ಚಲ್ದಾಗ ಹಾಲು ಉಳಿದು ಆ ಕೆಚ್ಚಲ ಮಸ್ಟಾಟಿಸ್ ಆಗಿ ನಿನ್ನ ತಾಕತ್ತು ಕಡಿಮೆ ಆಗಬಾರ್ದು ಅಂತೇಳಿ ನನ್ನ ಕಡೆಯಿಂದ ನಿನಗೊಂದು ಇದೊಂದು ತುಂಬ ಏನಂತ ತಿಳ್ಕೊ ಇರಲಿ. ಅದೇ ರೀತಿ ಇದನ್ನ ಹಾಕಿದ್ದನ್ನು ಹೆಂಗೆ ತೆಗೆದನ್ನ ಇಲ್ಲಿ ಐತಿ ನನಗೆ ಸಿಂಪಲ್ಲಾಗಿ ನಾವು 2ನೇ ಪಾಯಿಂಟು 1ನೇ ಪಾಯಿಂಟ್ ಅಂತ ಗುರ್ತು ಮಾಡ್ತೀವಿ. ಆದ್ದರಿಂದ 2ನೇ ಪಾಯಿಂಟಿಂದ ಜಗ್ಗಿ ತೆಗೆದು ಬಿಡೋದು, ಆರಾಮಾಗಿ ಕಡೆಯಾಗಿ ಬರ್ತದೆ. ನಮಸ್ಕಾರ.